ಮಾಧ್ಯಮದವರನ್ನ ಸ್ನೇಹಿತರು ಅಂತಾರೆ, ಅದರ ಜೊತೆಗೆ ಸೃಷ್ಟಿ ಮಾಡಿದ್ದಾರೆ ಅಂತಾರೆ. ತಾಳ್ಮೆ ಅನ್ನೋದಿರಬೇಕು. ಮಾನ್ಯ ಸಚಿವರಿಗೆ ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನು ಉತ್ತರವನ್ನ ಕೊಡಬೇಕು, ಯಾವ ವಿಚಾರದಲ್ಲಿ ಏನು ಸೃಷ್ಟಿ ಮಾಡಿರೋದು ಇದರಲ್ಲಿ ಹೇಳಿದ್ವಾ? ಮಾಧ್ಯಮದವರು ಹೋಗ್ಬಿಟ್ಟು ಮೂಡಾದಲ್ಲಿ ಸೈಟ್ಗಳನ್ನ 3,000 ರೂಪಾಯಿಗೆ ಸೈಟ್ಗಳನ್ನ ಮಾರಾಟ ಮಾಡಿ ಅಂತೇಳಿ ಕ್ರಮ ತಗೊಳ್ತೀವಿ ಅಂತ ಹೇಳಿ ನೋಡೋಣ ಗಟ್ಟಿತನದಿಂದ. ಮೂಡಾ ಪ್ರಶ್ನೆ ಕೇಳಿದ್ರೆ ಸಚಿವರಿಗೆ ಸಿಟ್ಟ್ಯಾಕೆ, ಸಿಡುಕೆ ಯಾಕೆ? ಕೆಲವೊಂದ್ಸಲ ಸತ್ಯ ಕಹಿ ಆದಾಗ ಹಂಗ ಅನ್ಸುತ್ತೆ. ಮೂಡಾ ಪ್ರಶ್ನೆ ಎತ್ತುತ್ತಾ ಇದ್ದಂತೆಯೇ ಭೈರತಿ ಸುರೇಶ್ ಅವರು ಕೆಂಡಾಮಂಡಲ್ ಮಾಡ್ಕೊಳ್ಳಿ, ನಮಗೇನು ಬಿ ಪಿ ರೈಸ್ ನಿಮ್ದಾಗಬೇಕಾಗಿರೋದು, ಬಿ ಪಿ ನಿಮಗೆ ಬರಬೇಕಾಗಿರೋದು, ಶುಗರ್ ನಿಮಗೆ ಬರುತ್ತೆ, ನಮಗೇನಾಗಬೇಕಾಗಿರೋದು, ಎಲ್ಲವೂ ಸುಳ್ಳು, ನನ್ನ ವಿರುದ್ಧ ವರದಿ ಕೊಟ್ಟಿಲ್ಲ ಅಂತ ಸಚಿವರು ಹೇಳಿದ್ದಾರೆ. ವರದಿ ಅಲ್ಲ ರೀ, ಇಡಿ ಅವರು ಲೆಟರ್ ಬರೆದಿದ್ದಾರೆ ಲೋಕಾಯುಕ್ತಕ್ಕೆ. ಆ ಸಾರಾಂಶಗಳೇನಿದೆ, ತನಿಖೆಯ ಸಾರಾಂಶ ಅನ್ನೋದನ್ನ ಪ್ರಶ್ನೆ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಇಲ್ಲ. ಸೃಷ್ಟಿ ಅನ್ನೋದು ಯಾವ ಅಧಿಕಾರಿ 144 ಫೈಲ್ ತೆಗೆದುಕೊಂಡು ಹೋಗಿದ್ದಾರೆ? ನಾನು ಅಲ್ಲಿಗೆ ಹೋಗಿದ್ದೆ ಅಂತ ಯಾರು ಹೇಳಿದ್ದಾರೆ? ಮೂಡಾ ಅಕ್ರಮದಲ್ಲಿ ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳಿದ್ದಾರೆ ಸಚಿವರು. ಹೌದಾ ಸರ್? ಕ್ರಮ ತಗೊಂಡ್ಬಿಟ್ಟಿದ್ದೀರಾ? 3,000 ರೂಪಾಯಿಗೆ 40 ಸೈಟನ್ನು ಕೊಟ್ಬಿಟ್ಟಿದ್ದೀರಲ್ಲ, ಏನಾಯ್ತದ ಕತೆ? ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಒಂದು ಕಡೆಗೆ ಮಾಧ್ಯಮದವರು ನನ್ನ ಸ್ನೇಹಿತರು ಅಂತ ಹೇಳ್ತಾರೆ, ಇನ್ನೊಂದು ಕಡೆಗೆ ಮಾಧ್ಯಮದವರು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಾರೆ. ಅವ್ರದ್ದು ಏನೂ ತಪ್ಪಿಲ್ಲ ಅಂದ್ರೆ ಈ ಸಿಟ್ಟ್ಯಾಕೆ, ಸಿಡುಕೆ ಯಾಕೆ ಅಂತ? ಅರುಣ್, ಖಂಡಿತ ಅದು ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಸಚಿವ ಭೈರತಿ ಸುರೇಶ್ ಅವರು. ಅಂದ್ರೆ ಅವರ ನಗರಾಭಿವೃದ್ಧಿ ವ್ಯಾಪ್ತಿಯಲ್ಲಿ ಬರುವಂತಹ ಮೂಡ ವಿಚಾರದಲ್ಲಿ ಕೆಲವು ಸಂದರ್ಭದಲ್ಲಿ ಅವರು ಸಿಕ್ಕಿರಲಿಲ್ಲ ಸಾಕಷ್ಟು ಜನರ ಕೈಗೆ, ಅಥವಾ ಪ್ರತಿಕ್ರಿಯಿಸಲಿಲ್ಲ ಅನ್ನುವಂಥ ವಿಚಾರವೂ ಇತ್ತು. ಇವತ್ತು ಸಿಕ್ಕಿ ಮಾತನಾಡಿದರೆ, ಆದ್ರೆ ಒಂದು ರೀತಿಯ ಅಸಹನೆ, ಅಸಮಾಧಾನ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇತ್ತು. ಹಾಗಾದ್ರೆ ಲೋಕಾಯುಕ್ತ ವರದಿ ಲೀಕ್ ಆಗಿದೆ ಅನ್ನೋದು ಅಧಿಕೃತವಾಗಿ ಏನಿದೆ, ಅಥೆಂಟಿಕೇಶನ್ ಏನಿದೆ ಅದಕ್ಕೆ ಅನ್ನುವಂಥ ಪ್ರಶ್ನೆಯನ್ನು ಅವರು ಮುಂದಿಡ್ತಾ ಇರುವಂತದ್ದು. ಜೊತೆಗೆ ನನ್ನ ಹೆಸರು ಯಾಕೆ ಬರುತ್ತೆ, ಎಲ್ಲಿ ಬರುತ್ತೆ? ಇಡಿ ಆದ್ರೆ ಪತ್ರವನ್ನು ಬರೆದಿತ್ತು ಅಧಿಕೃತವಾಗಿ ಅನ್ನುವಂಥದ್ದು. ಆ ರೀತಿ ಅಧಿಕೃತವಾಗಿ ಎಲ್ಲೂ ಕೂಡ ಲೋಕಾಯುಕ್ತ ಏನು ಹೇಳಿಲ್ಲ ಅನ್ನುವಂಥ ಸಮರ್ಥನೆ ಅವರು. ಅಧಿಕಾರಿಗಳ ವಿರುದ್ಧ ಆಗಬೇಕಾದ ಕ್ರಮದ ವಿಚಾರದಲ್ಲೂ ಸಮರ್ಥನೆ ಇತ್ತು. ಅಂದ್ರೆ ದಿನೇಶ್ ಅವ್ರನ್ನ ಹಿಂದೆ ಸಸ್ಪೆಂಡ್ ಮಾಡಿದ್ವು, ಅದನ್ನ ರಿವೋಕ್ ಮಾಡುವಂಥದ್ದು, ಅದು 3 ತಿಂಗಳಿಗೆ ಆಗೋಗುತ್ತೆ, ಅದಾಗೆ ರಿವೋಕ್ ಆಗುತ್ತೆ ಅನ್ನುವಂಥದ್ದು. ಮುಂಚಿತವಾಗಿ ಸರ್ಕಾರ ವಾಪಸ್ ತೆಗೆದುಕೊಳ್ಳುತ್ತೆ. ಆನಂತರ ಇನ್ನೊಬ್ಬ ಅಧಿಕಾರಿಯ ವಿಚಾರದಲ್ಲಿ, ನಟೇಶ್ ಅವರ ವಿಚಾರದಲ್ಲೂ ಕೂಡ ಏನು ಕ್ರಮ ಆಗಲ್ಲ ಅನ್ನುವಂಥ ಆರೋಪ ಕೇಳಿಬರುತ್ತೆ. ಇದ್ಯಾವುದ್ರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟವಾದ ಉತ್ತರವನ್ನು ಅವರು ಕೊಡಲಿಲ್ಲ. ಒಂದು ರೀತಿಯ ತೇಲಿಕೆಯ, ಹಾರಿಕೆಯ ಉತ್ತರ, ಜೊತೆಗೆ ಮಾಧ್ಯಮಗಳ ಸೃಷ್ಟಿ ಅನ್ನುವಂಥ ದಾಟಿಯಲ್ಲಿ ಅವರು ಮಾತನಾಡ್ತಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಉತ್ತರ ಕೊಡಬೇಕಾದಕ್ಕೆ ಉತ್ತರವನ್ನು ಕೊಡಲ್ಲ, ಒಂದು ಕಡೆ ನನಗೆ ಎಲ್ಲರೂ ಆತ್ಮೀಯರೇ ಅಂತಾರೆ, ಒಂದು ಕಡೆ ಸೃಷ್ಟಿ ಅಂತಾರೆ. ಒಂದು ರೀತಿಯ ಗೊಂದಲಕ್ಕೆ ಒಳಗಾದಂತೆ ಕಾಣಿಸ್ತಾ ಇದೆ ಸಚಿವ ಭೈರತಿ ಸುರೇಶ್ ಅವರು. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.